ಪುರ್ಸೋತಿಲ್ಲ ಮಕ್ಕಳು ಉಡ್ಸೋದು ಬಿಟ್ಟರೆ ಇನ್ನೇನು ವೃತ್ತಿ ಇಲ್ಲ. ಮುಸಲ್ಮಾನರಿಗೆ ಹೆದರ್ಕೊಂಡು ಈಗ ಒಬ್ಬೊಬ್ಬರೇ ಹೋಗ್ತಿದ್ರೆ ಈ ದೇಶ ಉಳಿದಿರೋ ದೇಶನೂ ಕೂಡ ಈ ಸಾಬರಿಗೆ ಬರ್ಕೊಟ್ಬಿಡೋಣ ನಾವು. ಒಬ್ಬ ಯೋಗಿ ಆದಿತ್ಯನಾಥ್ ಇವತ್ತು ಮುಸಲ್ಮಾನರು ಪುಂಡ ಮುಸಲ್ಮಾನರನ್ನ ಬಾಯಿ ಮುಚ್ಚಿದ್ದಾರೆ. ಅದಕ್ಕೂ ದಮ್ ಬೇಕು, ಅದಕ್ಕೆ ಅದು ಪರಮೇಶ್ವರ್ ಅವ್ರ ಹತ್ರ ಇರಬೇಕಲ್ಲ. ಅದಕ್ಕೆ ಎದೆಗಾರಿಕೆ ಬೇಕು, ಛಾತಿ ಬೇಕು, ದಾಡಸಿತನ ಬೇಕು. ಅದು ಈ ಕಾಂಗ್ರೆಸ್ನವ್ರ ಹತ್ರ ಎಲ್ಲಿರೋಕ್ಕೆ ಸಾಧ್ಯ? ಅವತ್ತೇ ಇಲ್ಲಿನ ಕಾನೂನು ಸುವ್ಯವಸ್ಥೆಗೆ ಅಥವಾ ಕಾನೂನು ವ್ಯವಸ್ಥೆಗೆ ಸಂವಿಧಾನಕ್ಕೆ ಗೌರವ ಕೊಡೋಕೆ ಅವ್ರಿಗೆ ಇಷ್ಟ ಇಲ್ಲ ಅಂದರೆ ಅವತ್ತೇ ತೊಲಗಿಬಿಡ್ಬೋದಿತ್ತು. ಇವತ್ತು ಇಲ್ಲೇ ಉಳ್ಕೊಂಡಿದ್ದಾರೆ. ಪುರ್ಸೋತಿಲ್ಲ ಮಕ್ಕಳು ಉಡ್ಸೋದು ಬಿಟ್ಟರೆ ಇನ್ನೇನು ವೃತ್ತಿ ಇಲ್ಲ. ಇದು ಮಾಡಿಕೊಂಡು ಸಂಖ್ಯೆಯನ್ನು ಮತ್ತೆ ಜಾಸ್ತಿ ಮಾಡ್ತಾಯಿದ್ದಾರೆ. ಮಾಡಿಬಿಟ್ಟು ಇವತ್ತು ಬೇರೆಯವ್ರ ಮೇಲೆ ಭಯದ ವಾತಾವರಣ ಸೃಷ್ಟಿ ಮಾಡ್ತಿದ್ದಾರೆ. ನಾವು ಪೊಲೀಸರು ಇವತ್ತು ಒಬ್ಬ ಪೋಸ್ಟ್ ಮಾಡಿದಂತಹ ಬಹುಸಂಖ್ಯಾತ ಸಮಾಜಕ್ಕೆ ಸೇರಿದಂಥ ವ್ಯಕ್ತಿಗೆ ನೀವು ಇಲ್ಲಿರಬೇಡಿ, ಕಷ್ಟ ಆಗುತ್ತೆ, ಲೈಫ್ ಥ್ರೆಟ್ ಇರುತ್ತೆ, ಈ ರೀತಿ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಅಂತಂದರೆ ಇಲ್ಲಿಗೆ ಕಾನೂನು ಸುವ್ಯವಸ್ಥೆ ಅನ್ನೋದು ಇಲ್ವೇ ಇಲ್ವಾ? ಕಾನೂನಿಗೆ ಬೆಲೆ ಇಲ್ವಾ? ಮುಸಲ್ಮಾನರಿಗೆ ಹೆದರ್ಕೊಂಡು ಈಗ ಒಬ್ಬೊಬ್ಬರೇ ಹೋಗ್ತಿದ್ರೆ ಈ ದೇಶ ಉಳಿದಿರೋ ದೇಶನೂ ಕೂಡ ಈ ಸಾಬರಿಗೆ ಬರ್ಕೊಟ್ಬಿಡೋಣ ನಾವು. ಸಾಬರಿಗೆ ಒಂದ್ಸರಿ ಹೆದರ್ಕೊಂಡ್ಬಿಟ್ಟು ನೀವು ಆ ಕಡೆ ಉದಯಗಿರಿ, ಕಲ್ಯಾಣಗಿರಿ ಆ ಭಾಗದಲ್ಲಿರುವಂಥ ಖಾಲಿ ಮಾಡಿ, ನೆಕ್ಸ್ಟ್ ನರಸಿಂಹರಾಜ ಕ್ಷೇತ್ರನ ಖಾಲಿ ಮಾಡಿ, ಹಿಂಗೆ ಬರ್ತಾ ಇರ್ತಾರೆ. ಎಲ್ಲ ಕ್ಷೇತ್ರಗಳು ಹಿಂಗೆ ಬರುತ್ತೆ. ಎಲ್ಲಿಗೆ ಹೋಗ್ಬೇಕು ಹಿಂದೂಗಳು? ನೀವು ಪ್ರೊಟೆಕ್ಷನ್ ಕೊಡೋಕ್ಕಾಗಲ್ವ ನಿಮಗೆ? ಅವರಿಗೆ ಆಯಿತು, ಪ್ರೊಟೆಕ್ಷನ್ ಕೊಡೋದು ಬಿಡಿ. ಯಾರು ಈ ರೀತಿ ಕೃತ್ಯನ ಮಾಡಿದರೆ ಅವ್ರನ್ನ ಬಂಧಿಸಿ ದಂಡಿಸಿದರೆ ಈ ರೀತಿ ಕೃತ್ಯಗಳು ನಿಂತೋಗ್ತವೆ. ಈಗ ಉತ್ತರ ಪ್ರದೇಶದಲ್ಲಿ 20% ಹೆಚ್ಚು ಜನ ಮುಸಲ್ಮಾನರಿದ್ದಾರೆ. ಒಬ್ಬ ಯೋಗಿ ಆದಿತ್ಯನಾಥ್ ಇವತ್ತು ಪುಂಡ ಮುಸಲ್ಮಾನರನ್ನ ಬಾಯಿ ಮುಚ್ಚಿದ್ದಾರೆ. ಗುಜರಾತಲ್ಲಿ 2002 ಏನು ವೈಲೆನ್ಸ್ ಆಯಿತು, ಅದಾದ ನಂತರ ಗುಜರಾತಿಗಳು ವಾಪಸ್ಸು ಅವ್ರಿಗೆ ಪಾಠ ಕಲಿಸಿದ ನಂತರ ಇವತ್ತವರೆಗೂ ಒಂದೇ ಒಂದು ಘಟನೆ ಸಂಭವಿಸಿಲ್ಲ. ಮಹಾರಾಷ್ಟ್ರದಲ್ಲಿ ದೇವೇಂದ್ರ ಫಡ್ನವೀಸ್ ಬಂದಾದ ನಂತರ ಇವತ್ತೆಲ್ಲ ಬಾಲ ಒಳಗಡೆ ಇಟ್ಕೊಂಡಿದ್ದಾರೆ. ಈ ರೀತಿ ಕರ್ನಾಟಕದಲ್ಲಿ ಯಾವಾಗ ಮಾಡೋದು? ಈ ಮುಸಲ್ಮಾನರಿಗೆ ಹೆದರ್ಬಿಟ್ಟು ಎಲ್ಲರೂ ಹಿಂದೂಗಳು ಅವ್ರವ್ರ ಮನೆನ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹಿಂದೂಗಳು ಎಲ್ಲಿಗೆ ಹೋಗಬೇಕು ಲಾಸ್ಟಿಗೆ? ಯಾವುದು ರಾಷ್ಟ್ರ ಇದೆ? ಮುಸಲ್ಮಾನರಿಗೆ 57 ಇಸ್ಲಾಮಿಕ್ ರಾಷ್ಟ್ರ ಇದೆ, ನಮಗೆ ಯಾವ ರಾಷ್ಟ್ರ ಇದೆ? ಯಾಕೆ ನಾವು ಇವರು ಮುಸಲ್ಮಾನರ ಭಯಕ್ಕೆ ಹೆದರ್ಬಿಟ್ಟು ಒಬ್ಬ ಹಿಂದೂ ಯಾಕೆ ಮನೇನ ಖಾಲಿ ಮಾಡ್ಕೊಂಡು ಹೋಗಬೇಕು? ಯಾಕೆ ಊರನ್ನ ಬಿಡಬೇಕು? ಯಾಕೆ ಬಿಡಬೇಕು ಅಂತ ಹೇಳಿದ್ರೆ ಮುಸಲ್ಮಾನರಿಗೆ ಫ್ರೀ ಪರ್ಮಿಟ್ ಕೊಟ್ಟಿರುವಂಥ ವ್ಯಕ್ತಿ, ತಾಲಿಬಾನಿ ಸರ್ಕಾರ ನಡೆಸ್ತಿರುವಂತಹ ವ್ಯಕ್ತಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ಅದಕ್ಕೂ ದಮ್ ಬೇಕು, ಅದಕ್ಕೆ ಅದು ಪರಮೇಶ್ವರ್ ಅವ್ರ ಹತ್ರ ಇರಬೇಕಲ್ಲ. ಯೋಗಿ ಆಗೋದಕ್ಕೂ ಕೂಡ ಆ ದಾಡಸಿತನ ಬೇಕು, ಆ ಛಾತಿ ಬೇಕು, ಆ ಎದೆಗಾರಿಕೆ ಬೇಕು. ಆ ಎದೆಗಾರಿಕೆ ಕಾಂಗ್ರೆಸ್ನವ್ರ ಹತ್ರ ಇರಬೇಕಲ್ಲ. ಆ ಸಿದ್ದರಾಮಯ್ಯನವ್ರಿಗೆಲ್ಲ ಇನ್ನು ಪರಮೇಶ್ವರ್ ಅವ್ರಿಗೆ ಕೇಳಿ ಅವರಿಂದ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಒಬ್ಬ ಯೋಗಿ ಆಗಬೇಕು ಆದ್ರೂ ಕೂಡ ಬಹಳ ಕಷ್ಟ ಇದೆ. ಉತ್ತರ ಪ್ರದೇಶದಂಥ ದಟ್ಟ ದಾರಿದ್ರ್ಯ ಇದ್ದಂಥ ರಾಜ್ಯವನ್ನು ಇವತ್ತು ಯಾವ ರೀತಿ ಹೈವೇ ರೈಲ್ವೆಗಳನ್ನ ಯಾವ ರೀತಿ ಡೆವಲಪ್ ಮಾಡಿದ್ದಾರೆ ಹೋಗಿ ನೋಡಿ. ಇಡೀ ದೇಶದಲ್ಲಿ 4 ಎಕ್ಸ್ಪ್ರೆಸ್ ವೇಗಳನ್ನು ಮಾಡಿದಾರಲ್ಲಿ. ಇನ್ನು ಮಾಮೂಲಿ ರಸ್ತೆಗಳು, ರಾಷ್ಟ್ರೀಯ ಹೆದ್ದಾರಿಗಳನ್ನು ಲೆಕ್ಕ ಇಲ್ಲ, ಅಷ್ಟೊಂದು ಮಾಡಿದ್ದಾರೆ. ನೀವು ಇವತ್ತು ಕುಂಭಮೇಳಕ್ಕೆ ಹೋಗಬೇಕು ಅಂತಂದರೆ ನೀವು ಅಯೋಧ್ಯೆಗೆ ಹೋಗಿ, ಅದಾದ ನಂತರ ಪ್ರಯಾಗ್ರಾಜಿಗೆ ಹೋಗಿ, ಅನಂತರ ಕಾಶಿಗೆ ಹೋಗಿ, ಇಲ್ಲ ಕಾಶಿಗೆ ಹೋಗಿ ಪ್ರಯಾಗ್ರಾಜಿಗೆ ಹೋಗಿ, ಅಯೋಧ್ಯೆಗೆ ಹೋಗಿ, ಎಲ್ಲ ಎಕ್ಸ್ಪ್ರೆಸ್ ವೇಗಳಲ್ಲಿ ಹೋಗ್ತೀರಿ ನೀವು. ಎಂಥ ರಸ್ತೆಗಳನ್ನು ಮಾಡಿದ್ದಾರೆ ಇವತ್ತು. ಉತ್ತರ ಪ್ರದೇಶದಲ್ಲಿ 26 ಕೋಟಿ ಜನಸಂಖ್ಯೆ ಇದೆ. 26 ಕೋಟಿ ಜನಸಂಖ್ಯೆಗೆ ಕೇವಲ 6-7 ವರ್ಷದಲ್ಲಿ ಎಂಥ ನಾಯಕತ್ವವನ್ನು ಕೊಟ್ಟಿದ್ದಾರೆ. ಪುಂಡ್ರಿದ್ದಂತಹ ಅಲ್ಲಿರುವ ಸಂಜೆ 6 ಗಂಟೆ 7 ಗಂಟೆ ಆದ ನಂತರ ರಸ್ತೆನಲ್ಲಿ ಮಹಿಳೆಯರು ಓಡಾಡಲಿಕ್ಕೆ ಸಾಧ್ಯ ಇರಲಿಲ್ಲ, ಟ್ಯಾಕ್ಸಿಗಳು ಹೋಗ್ತಾ ಇರಲಿಲ್ಲ. ಇವತ್ತು ರಾಜಾರೋಷವಾಗಿ ರಾತ್ರಿ 2 ಗಂಟೆಗಳು ಕೂಡ ಇವತ್ತು ಲೇಡೀಸ್ ಡ್ರೈವ್ ಮಾಡ್ಬೋದು. ಅಂಥ ಒಂದು ಪರಿಸ್ಥಿತಿಯನ್ನು ಇವತ್ತು ಯೋಗಿ ಆದಿತ್ಯನಾಥ್ ಅವರು ಉತ್ತರ ಪ್ರದೇಶದಲ್ಲಿ ಸೃಷ್ಟಿಯನ್ನು ಮಾಡಿದ್ದಾರೆ. ಅದಕ್ಕೆ ಎದೆಗಾರಿಕೆ ಬೇಕು, ಛಾತಿ ಬೇಕು, ದಾಡಸಿತನ ಬೇಕು. ಅದು ಈ ಕಾಂಗ್ರೆಸ್ನವ್ರ ಹತ್ರ ಎಲ್ಲಿರೋಕ್ಕೆ ಸಾಧ್ಯ?